ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣ ಬಸವ. ಇವತ್ತಿನ ಟಾಪಿಕ್ ಬಂದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇವತ್ತಿನ ಟಾಪಿಕ್ ಬಂದು 8D. ಓಕೆ, ಈ 8D ಅಂದರೆ ಏನು, ಇದನ್ನು ಪರ್ಪಸ್ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಬನು. ಓಕೆ, ಫಸ್ಟು 8 ಅಂದರೆ ಏನು, ಡಿ ಅಂದರೆ ಏನು ಅಂತ ತಿಳ್ಕೊಂಬನು. ಓಕೆ, 8 ಅಂತಂದರೆ 8 ಸ್ಟೆಪ್ಸ್ ಬರುತ್ತೆ. ಡಿ ಅಂತಂದರೆ ಡಿಸಿಪ್ಲಿನ್ಸ್ ಅಂತ. 8D ಅಂತಂದರೆ 8 ಡಿಸಿಪ್ಲಿನ್ಸ್ ಅಂತ ಇದು ಫುಲ್ ಫಾರ್ಮ್. ಓಕೆ, ಫಸ್ಟ್ ಇದು ಎಲ್ಲಿ ಯೂಸ್ ಮಾಡ್ತಾರ, ಯಾಕೆ ಯೂಸ್ ಮಾಡ್ತಾರ ಅಂತಂದರೆ, ಇವಾಗ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಒಂದು ನಾವು ಸಿಸ್ಟಮೆಟಿಕ್ಕಾಗಿ ಕ್ಲಿಯರ್ ಮಾಡಿ ನಾವು ಅದಕ್ಕೆ ಆ್ಯಕ್ಷನ್ಸ್ ತಗೋಬೇಕಾಗುತ್ತೆ. ಅದನ್ನೇ ಯಾವ ಥರ ಅಂತ ಈ 8 ಡಿಸಿಪ್ಲಿನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಫುಲ್ಲು ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದರಿಂದ ಅಡ್ವಾಂಟೇಜ್ ಏನಂತಂದರೆ, ಈ ಎಕ್ಸಾಂಪಲ್ ಒಂದು ಕಸ್ಟಮರಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದಿದೆ, ಅವ್ರು ನಮ್ಮ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಅವರು ಪರ್ಫೆಕ್ಟ್ ಪ್ರಾಡಕ್ಟ್ ಸಪ್ಲೈ ಮಾಡ್ತಾರಾ, ಇನ್ ಫ್ಯೂಚರಲ್ಲಿ ಅದು ಅವಾಯ್ಡ್ ಆಗುತ್ತೆ, ಆ ಥರ ಅವನಿಗೆ ಕಾನ್ಫಿಡೆನ್ಸ್ ಬಂದಲ್ಲಿ ಮತ್ತೆ ಆರ್ಡ್ರ್ ಕೊಡ್ತಾನೆ. ಇಲ್ಲ ಅಂತಂದರೆ ಆರ್ಡ್ರ್ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀಸನ್ನಿಂದ ಒಂದು ಪ್ರಾಪರಾಗಿ ಯಾವ ಥರ ಪ್ರಾಬ್ಲಮ್ ಆಯಿತು, ಅದಕ್ಕೆ ಏನು ಆ್ಯಕ್ಷನ್ಸ್ ತಗೊತಾ ಇದ್ದೀವಿ, ಫ್ಯೂಚರಲ್ಲಿ ಯಾಕೆ ಆಕಾರ ಆಗಲ್ಲ ಅಂತ ಕ್ಲಿಯರಾಗಿ ಇನ್ ಡೀಟೇಲ್ ಆಗಿ ಇದರಲ್ಲಿ ಮೆನ್ಷನ್ ಮಾಡಿ ರಿಪೋರ್ಟ್ ಮಾಡ್ಬೋದು. ಕಸ್ಟಮರ್ಗೆ ಇಂಟರ್ನಲ್ ಕೂಡ ಮಾಡ್ಕೋಬೋದು. ಓಕೆ, ಅವು 8 ಸ್ಟೆಪ್ಸ್ ಏನಂತ ನೋಡೋಣ. ಓಕೆ, 8D ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ ಇದು. ಓಕೆ, ಫಸ್ಟ್ ಡಿ ಬಂದು ಟೀಮ್ ಫಾರ್ಮೇಷನ್. ಇವಾಗ ನಾವೇನೋ ಒಂದು ಪ್ರಾಬ್ಲಮ್ ಕಂಡುಹಿಡಬೇಕಾಗಲಿ, ಸಾಲ್ವ್ ಮಾಡಬೇಕಾಗಲಿ, ಏನು ಆ್ಯಕ್ಷನ್ ತಗೋಬೇಕಾದ್ರೆ ಸಮ್ಟೈಮ್ಸ್ 1 or 2 ಪರ್ಸನ್ಸ್ನಿಂದ ಆಗಲ್ಲ. ಅದೇ ರೀಸನ್ನಿಂದ ಒಂದು ಟೀಮ್ ಫಾರ್ಮ್ ಮಾಡಿ ರಿಕ್ವೈರ್ಡ್ ಪರ್ಸನ್ಸ್ ಲೈಕ್ ಫೈನಾನ್ಸ್ನಿಂದ ಒಬ್ಬರು, ಕ್ವಾಲಿಟಿನಿಂದ ಒಬ್ಬರು, ಪ್ರೊಡಕ್ಷನ್ನಿಂದ ಒಬ್ಬರು, ಈ ಥರ ರಿಕ್ವೈರ್ಡ್ ಪರ್ಸನ್ಸ್ನಿಂದ ಸೆಲೆಕ್ಟ್ ಮಾಡಿ ಒಂದು ಟೀಮ್ ಫಾರ್ಮ್ ಮಾಡೋದು. ಓಕೆ, ಸೆಕೆಂಡ್ ಬಂದು ಪ್ರಾಬ್ಲಮ್ ಡಿಸ್ಕ್ರಿಪ್ಷನ್. ಪ್ರಾಬ್ಲಮನ್ನು ಏನಾಗಿದೆ ಅಂತ ಡಿಫೈನ್ ಮಾಡಬೇಕು, ಅಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಥರ್ಡ್ ಡಿ ಬಂದು ಕಂಟೈನ್ಮೆಂಟ್ ಆರ್ ಶಾರ್ಟ್ ಟರ್ಮ್ ಆ್ಯಕ್ಷನ್. ಕಂಟೈನ್ಮೆಂಟ್ ಅಂತಂದರೆ ನಮಗೆ ಇವಾಗ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಇದರ ಇಂಟರ್ನಲ್ ಆರ್ ಕಸ್ಟಮರ್. ಎಕ್ಸಾಂಪಲ್ ಇಂಟರ್ನಲ್ ಒಂದು ಎಕ್ಸಾಂಪಲ್ ತಗೊಂಬಂದು, ಇವಾಗ ನಮ್ದು ಎಲ್ಲೋ ಪ್ರೋಸೆಸಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ನಾವು ನೆಕ್ಸ್ಟ್ ಪ್ರೋಸೆಸ್ ಮಾಡಬೇಕಂದ್ರೆ ಯಾವ ಓಕೆ ಪಾರ್ಟ್ಸ್, ಯಾವ NG ಪಾರ್ಟ್ಸ್ ಅಂತ ಫಸ್ಟ್ ಸಗ್ರಿಗೇಟ್ ಮಾಡಬೇಕು. ಕಸ್ಟಮರಲ್ಲೇ ಆದರೂ ಕೂಡ ಅಷ್ಟೇ, ಒಂದು ಅಸೆಂಬ್ಲಿ ಕಂಡೀಷನೋ ಇಲ್ಲದ್ರೆ ಇನ್ನೇನೋ ಒಂದು ಪ್ರೋಸೆಸ್ ಎಕ್ಸ್ಟರ್ನಲ್ ಬೇರೆ ಪ್ರೋಸೆಸ್ ಮಾಡಬೇಕಂತಂದರೆ ಓಕೆ ಪಾರ್ಟ್ಸೇ ಮಾಡಬೇಕು, NG ಪಾರ್ಟ್ಸ್ ಎಲ್ಲ ಮಾಡೋಂಗಿಲ್ಲ. ಅದೇ ರೀಸನ್ನಿಂದ ಫಸ್ಟ್ ಸಗ್ರಿಗೇಟ್ ಮಾಡಬೇಕು. ಅದನ್ನು ಕಂಟೈನ್ಮೆಂಟ್ ಆ್ಯಕ್ಷನ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಆ್ಯಕ್ಷನ್ ಅಂತಂದರೆ ಐದರ್ ಪಾರ್ಟ್ಸ್ನ ರಿಟ್ರೀವ್ ಮಾಡೋದು, ಅದನ್ನು ಇಲ್ಲಾಂದರೆ ಅಲ್ಲೇ ಸ್ಕ್ರಾಪ್ ಮಾಡೋ ಥರ ಕಮ್ಯುನಿಕೇಷನ್ ಮಾಡೋದು, ಈ ಥರ ಶಾರ್ಟ್ ಟರ್ಮ್ ಆ್ಯಕ್ಷನ್ ಅಂತ ಇದು ಮಾಡ್ತೀವಿ. ಫೋರ್ತ್ ಡಿ ಐಡೆಂಟಿಫೈ ದಿ ರೂಟ್ ಕಾಸ್. ಫಸ್ಟು ಟೀಮ್ ಫಾರ್ಮ್ ಮಾಡಿದ್ವಿ, ಆಮೇಲೆ ಪ್ರಾಬ್ಲಮನ್ನು ಡಿಫೈನ್ ಮಾಡಿದ್ವಿ, ಆಮೇಲೆ ಪಾರ್ಟನ್ನು ಸಗ್ರಿಗೇಟ್ ಮಾಡಿದ್ವಿ. ಫೋರ್ತ್ ಐಡೆಂಟಿಫೈ ದಿ ರೂಟ್ ಕಾಸ್. ಇಷ್ಟೆಲ್ಲ ಆದಮೇಲೆ ಇವಾಗ ಪ್ರಾಬ್ಲಮ್ ಯಾಕಾಯ್ತು ಅಂತ ಕಂಡುಹಿಡ್ಬೇಕು ತಾನೆ. ಈ 5I ಅನಾಲಿಸಿಸ್ ಯೂಸ್ ಮಾಡ್ತಾ ಇದನ್ನು ಪ್ರಾಬ್ಲಮನ್ನು ಯಾಕಾಯ್ತು ಅಂತ ಕಂಡುಹಿಡಿಬೋದು. ಫಿಫ್ತ್ ಡಿ ಕರೆಕ್ಟಿವ್ ಆ್ಯಕ್ಷನ್ಸ್. ಕರೆಕ್ಟಿವ್ ಆ್ಯಕ್ಷನ್ಸ್ನ ಅಂದರೆ ಇವಾಗ ಒಂದು ಪ್ರಾಬ್ಲಮ್ ಆಕಾರ ಆಗಿದೆ, ಅದಕ್ಕೆ ಏನೇನು ಆ್ಯಕ್ಷನ್ಸ್ ತಗೋಬೋದಂತ ಅದನ್ನೇ ಫೈಂಡ್ ಔಟ್ ಮಾಡಿ ಆ್ಯಕ್ಷನ್ಸ್ ತಗೋಬೇಕಾಗುತ್ತೆ. ಸಿಕ್ಸ್ತ್ ಡಿ ಬಂದು ವ್ಯಾಲಿಡೇಟ್ ದಿ ಕರೆಕ್ಟಿವ್ ಆ್ಯಕ್ಷನ್ಸ್. ಅದನ್ನು ಕರೆಕ್ಟಿವ್ ಆ್ಯಕ್ಷನ್ಸ್ ತಗೊಂಡಿದ್ದನ್ನು ವ್ಯಾಲಿಡೇಟ್ ಮಾಡಬೇಕು. ಈಸ್ ಕರೆಕ್ಟ್ ಆರ್ ರಾಂಗ್, ಐದರ್ ಚಾನ್ಸಸ್ ಏನು ಇದೆಯಾ ಮತ್ತು ರಿಯಾಕರ್ ಹಾಕಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೆವೆಂತ್ ಡಿ ಇಂಪ್ಲಿಮೆಂಟ್ ಪ್ರಿವೆಂಟಿವ್ ಆ್ಯಕ್ಷನ್ಸ್. ಅಂದರೆ ಇನ್ನು ಇವಾಗ ಕರೆಕ್ಟ್ ರೂಟ್ ಕಾಸ್ ಕಂಡು ಹಿಡಿದ್ವಿ, ಕರೆಕ್ಟಿವ್ ಆ್ಯಕ್ಷನ್ಸ್ ತಗೊಂಡಿವಿ, ಅದನ್ನೇ ವ್ಯಾಲಿಡೇಟ್ ಮಾಡಿದ್ದೀವಿ. ಇವಾಗ ಫ್ಯೂಚರಲ್ಲಿ ಆ ಪ್ರಾಬ್ಲಮೇ ಬರಬಾರ್ದು, ಆ ಥರ ಪ್ರಿವೆಂಟಿವ್ ಆ್ಯಕ್ಷನ್ಸ್ ಅಂದರೆ ಅದನ್ನು ಅಸಲ್ ಪ್ರಾಬ್ಲಮೇ ರಿಯಾಕರ್ ಆಗಬಾರ್ದು, ಆ ಥರ ಆ್ಯಕ್ಷನ್ಸ್ ತಗೋಬೇಕು. ಓಕೆ, ಏಯ್ತ್ ಡಿ ಬಂದು ಟೀಮ್ ರೆಕಗ್ನೇಷನ್. ಇದನ್ನು ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ, ಐಡೆಂಟಿಫೈ ಮಾಡಿ, ಎಲ್ಲ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿದ ಮೇಲೆ ಅದನ್ನು ಪ್ರಿವೆಂಟಿವ್ ಆ್ಯಕ್ಷನ್ ತಗೊಂಡ್ಮೇಲೆ ಈ 7 ಸ್ಟೆಪ್ ಆದಮೇಲೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು, ಅದು ಕ್ಲಿಯರ್ ಆಯಿತು, ನೆಕ್ಸ್ಟ್ ಫ್ಯೂಚರಲ್ಲೇ ಆಕಾರ ಆಗಲ್ಲ. ಅದೆಲ್ಲ ಆಗೋ ಥರ ಮಾಡಿದ್ದ ಟೀಮಿಗೆ ರೆಕಗ್ನೇಷನ್ ಮಾಡಬೇಕಲ್ಲ, ಅದೇ ಟೀಮ್ನ ಅಪ್ರಿಷಿಯೇಟ್ ಮಾಡಬೇಕು. ಇನ್ನೂ ಇದನ್ನು 8D ಫಾರ್ಮ್ ಯಾವ ಥರ ಫಿಲ್ ಮಾಡಬೇಕಂತ ನೆಕ್ಸ್ಟ್ ನಾನು ಒಂದು ವಿಡಿಯೋ ಸಪ್ರೇಟ್ ಮಾಡ್ತೀನಿ. 8D ಕ್ಲಿಯರ್ ಫಾರ್ಮ್ಯಾಟ್ ಇದೆ ನನ್ನ ಹತ್ರ. ಈ ನನ್ನ ಹತ್ರ ಫಾರ್ಮ್ಯಾಟ್ ಏನಿದೆಯಲ್ಲ ಅದನ್ನು ಕ್ಲಿಯರಾಗಿ ಫಿಲ್ ಮಾಡೋಕ್ಕೆ ಕಲ್ತ್ರೆ ಯಾವುದೇ ಥರ 8D ಫಾರ್ಮ್ಯಾಟ್ ಆಗಲಿ, ಕಸ್ಟಮೈಸ್ಡ್ ಫಾರ್ಮ್ಯಾಟ್ ತುಂಬ ಇರ್ತದೆ. ಇಂಟರ್ನಲ್ಲಿ ಕೆಲವು ಫಾರ್ಮ್ಯಾಟ್ಸ್ ಫಿಲ್ ಮಾಡ್ಕೊಂಡಿರ್ತಾರೆ, ಕೆಲವು ಕಸ್ಟಮರ್ ಅವ್ರು ಬೇಕಿದ್ದ ಥರ ರಿವ್ಯೂ ಮಾಡಿಫೈ ಮಾಡ್ಕೊಂಡಿರ್ತಾರೆ. ಅದು ಯಾವುದೇ ಥರ ಫಾರ್ಮ್ಯಾಟ್ ಆಗಿರಲಿ
ಈ ನನ್ನ ಹತ್ರ ಇರೋ ಫಾರ್ಮೆಟ್ನ ಫಿಲ್ ಮಾಡಿದ್ರೆ ಕಲ್ತ್ಕೊಂಡ್ಬಿಟ್ರೆ ಈ ಕ್ಲಿಯರಾಗಿ ಈಸಿಯಾಗಿ ಫಿಲ್ ಮಾಡ್ಬೋದು, ಯಾವುದೇ ಥರ ಫಾರ್ಮೆಟ್ ಆಗಲಿ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ, ಅದು ಯಾವ ಥರ ಫಿಲ್ ಮಾಡಬೇಕಂತ 8D ಫಾರ್ಮೆಟ್. ಇದೇ ಥರ ವಿಡಿಯೋ ವೈ ಅನಾಲಿಸಿಸ್, ಆಮೇಲೆ 5W1H, ಇಂಟರ್ವ್ಯೂ ಕ್ವಶನ್ ಆನ್ಸರ್ಸ್, ಈ ಥರ ತುಂಬ ವೀಡಿಯೋಸ್ ಕೆಲವು ಮಾಡಿದ್ದೀನಿ. ಆ ವೀಡಿಯೋಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ, ಯಾವುದೇ ಇಂಡಸ್ಟ್ರಿನಲ್ಲಾಗಲಿ, ಯಾವುದೇ ಇಂಡಸ್ಟ್ರಿ ಅಂತಲ್ಲ, ಕೆಲವು ಇಂಡಸ್ಟ್ರಿನಲ್ಲಿ ಇವೆಲ್ಲ ಲರ್ನಿಂಗ್ಗಿಂತ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಬಕೆಟ್ ಹಿಡಿಯೋದು, ಅದು ಲರ್ನಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಯಾವ ಥರ ಮಾಡಬೇಕು, ಈ ಬಕೆಟ್ ಅಂತಂದರೆ ಈ ಫ್ರೆಷರ್ಸ್ಗೆಲ್ಲ ಕೆಲವು ಜನ ಬಕೆಟ್ ಅಂದರೆ ಏನು, ಇದನ್ನ ಮೀನಿಂಗ್ ಏನು, ಅದು ಬಕೆಟ್ ಹಿಡಿದ್ರೆ ಏನು ಅಡ್ವಾಂಟೇಜು, ಏನು ಬಕೆಟ್ ಹಿಡ್ದಿಲ್ಲ ಅಂದರೆ ಏನು ಡಿಸ್ಅಡ್ವಾಂಟೇಜು, ಇದನ್ನೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮಾಡಬೇಕಂತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಐದರ್ ವಾಟ್ಸಪ್ ಐದರ್ ಯೂಟ್ಯೂಬ್ ಕಮೆಂಟ್. ಓಕೆ, ನೆಕ್ಸ್ಟ್ ಆ ಕಮೆಂಟ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ವಿಡಿಯೋ ಮಾಡೋಕೆ ಬೇಡ ಅಂತ. ಓಕೆ, ಇದೇ ಥರ ಲರ್ನಿಂಗ್ ಬಗ್ಗೆ ತುಂಬ ವೀಡಿಯೋಸ್ ಮಾಡ್ತಾ ಇರ್ತೀನಿ ಫ್ಯೂಚರಲ್ಲಿ ನಾನು ಫ್ರೀ ಇದ್ದಾಗೆಲ್ಲ. ಅದನ್ನೆಲ್ಲ ನಿಮಗೆ ನೋಟಿಫಿಕೇಷನ್ ಬರಬೇಕಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋ ಫ್ರೆಂಡ್ಸನ್ನ ರಿಕ್ವೈರ್ಡ್, ಕೆಲವು ಜನ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕೇಳ್ತಿರ್ತಾರ, ಈ ಥರದ್ದು ಎಲ್ಲ ಸ್ವಲ್ಪ ಶೇರ್ ಮಾಡಿ ವಿಡಿಯೋ. ನನಗೆ ಕೂಡ ಸ್ವಲ್ಪ ಲೈಕ್ಸ್ ಶೇರ್, ನನಗೆ ಸ್ವಲ್ಪ ಮೋಟಿವೇಶನ್ ಥರ ಇರುತ್ತೆ. ಇದೇ ಥರ ನನಗೆ ಆ ಮೋಟಿವೇಶನ್ ಆದಂಗೆಲ್ಲ ನನಗೆ ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಡೇ ಬೈ ಡೇ. ಓಕೆ, ಥ್ಯಾಂಕ್ ಯು.